ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆಯಾದ ನಂತರ ಪ್ರತಿದಿನವೂ ನನ್ನ ಗಂಡ ನನಗೆ ಮಲ್ಲಿಗೆ ಹೂವನ್ನ ತಂದು ಮುಡಿಸ್ತಿದ್ದ. ಅಷ್ಟು ಮಾತ್ರ ನನಗೆ ನೆನಪು. ನಂತರ ಏನೂ ನೆನಪಾಗ್ತಿರ್ಲಿಲ್ಲ. ಎಚ್ಚರವಾದಾಗ ನನ್ನ ಬಟ್ಟೆ ಅಸ್ತವ್ಯಸ್ತವಾಗಿರ್ತಿತ್ತು. ನನ್ನ ಗಂಡ ಪಕ್ಕದಲ್ಲಿಯೇ ಇರ್ತಿರ್ಲಿಲ್ಲ. ಇದಾದ ಸ್ವಲ್ಪ ದಿನಕ್ಕೆ ನಾನು ಪ್ರೆಗ್ನೆಂಟ್ ಆದೆ. ಗಂಡನಿಗೆ ವಿಷಯ ತಿಳಿಸುವ ಅಂತ ಖುಷಿಯಿಂದ ಕಾಯುತ್ತಾ ಕೂತಿದ್ದೆ. ಆದ್ರೆ ಅವನು ಕಬೋರ್ಡಲ್ಲಿದ್ದ ರಿಪೋರ್ಟ್ ಅನ್ನು ನೋಡಿ ಬೆಚ್ಚಿಬಿದ್ದೆ. ನನ್ನ ಗಂಡ ಎಂದೂ ಕೂಡ ಅಪ್ಪ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನಾನು ಹೇಗೆ ಪ್ರೆಗ್ನೆಂಟ್ ಆದೆ? ಅಯ್ಯೋ, ಹಾಗಾದ್ರೆ ನನ್ನ ಹೊಟ್ಟೆನಲ್ಲಿರೋದು ಯಾರ ಮಗು? ನನ್ನ ಗಂಡ ಹೇಳಿದ ಮಾತುಗಳನ್ನ ಕೇಳಿ ನಾನು ಬೆಚ್ಚಿಬಿದ್ದೆ. ಮುಂದೆ ಏನಾಯ್ತು ತಿಳ್ಕೋಬೇಕು ಅಂದ್ರೆ ಕಥೆನ ಕೊನೆಯ ತನಕ ಕೇಳಿಸ್ಕೊಳ್ಳಿ. ಎಲ್ಲೂ ಕಥೆನ ಸ್ಕಿಪ್ ಮಾಡ್ಬಿಡಿ. ನನ್ನ ಹೆಸರು ಸವಿತಾ, ಅಣ್ಣನ ಮುದ್ದಿನ ತಂಗಿ. ನಾನು ಅಂದ್ರೆ ಇಷ್ಟ ಇಲ್ಲ, ಯಾಕಂದ್ರೆ ನಾನು ತುಂಬಾ ಕಪ್ಪು. ಅಮ್ಮ ಮನೆಯಲ್ಲಿ ಎಲ್ರು ಬೆಳ್ಳಗಿದ್ದಾರೆ, ಆದ್ರೆ ನಾನ್ ಮಾತ್ರ ಕಪ್ಪಿರೋದು. ಹುಟ್ಟಿದ ದಿನದಿಂದಲೂ ಮನೆಯಲ್ಲಿ ನಾನು ಅಂದ್ರೆ ಸ್ವಲ್ಪ ತಾತ್ಸಾರ. ಆದ್ರೆ ಅಜ್ಜಿ, ತಾತ, ಅಣ್ಣ ನನ್ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. ಅವ್ರ ಪ್ರೀತಿನೇ ನನಗೆ ದೊಡ್ಡ ಶ್ರೀರಕ್ಷೆ. ನಾನು ಕೂಡ ಚೆನ್ನಾಗಿ ನನ್ನ ಬದುಕನ್ನ ಸಾಗಿಸ್ಬೇಕು ಅನ್ನೋ ಬುದ್ಧಿನ ನನಗೆ ಅಜ್ಜಿ ತಾತ ನೀಡಿದ್ರು. ಯಾವಾಗಲೂ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಭಾಗವತ ಈ ರೀತಿ ಕಥೆಗಳನ್ನ ನನಗೆ ಹೇಳ್ತಿದ್ರು. ಇದರಿಂದ ತುಂಬಾ ಪಾಸಿಟಿವ್ ಆದೆ. ದಿನದಿಂದ ದಿನಕ್ಕೆ ನನ್ನಲ್ಲಿ ಜಾಸ್ತಿ ಆಗ್ತಾನೆ ಹೋಯ್ತು. ಜಾಸ್ತಿ ಆಯ್ತು. ಕಡೆಗೆ ಸಂಬಂಧಿಕರ ಚುಚ್ಚು ಮಾತುಗಳು ಕೂಡ ಜಾಸ್ತಿ ಆಯ್ತು. ಇದರಿಂದ ನಾನು ನನ್ನ ಎಷ್ಟು ಗಟ್ಟಿ ಮಾಡ್ಕೋಬೇಕು ಅಂದ್ರೂ ಕೂಡ ಆಗ್ತಾನೆ ಇರ್ಲಿಲ್ಲ. ಸ್ವಲ್ಪ ಗಟ್ಟಿ ಆದ್ರೂ ಕೂಡ ಸಮಸ್ಯೆಗಳು ಹಿಂದಿಂದನೇ ಬರ್ತಿತ್ತು. ಇದರಿಂದ ನನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿದೆ ಅಂತ ಅಜ್ಜಿ ನನ್ನ ಮಾವನ ಮನೆಗೆ ಕಳ್ಸಿದ್ರು. ಅತ್ತೆಗೆ ನಾನು ಅಂದ್ರೆ ತುಂಬಾ ಪ್ರೀತಿ. ಅವ್ರಿಗೆ ಹೆಣ್ಮಕ್ಳಿಲ್ಲ, ಇರೋದು ಒಬ್ಬನೇ ಮಗ ಕೃಷ್ಣ ಅಂತ. ಅದರಿಂದ ನನ್ನನ್ನ ಅವ್ರ ಮನೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರು. ಇಂದು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೆ. ಅತ್ತೆ ಇನ್ನೂ ಮಲಗಿದ್ರು. ನಾನು ಸ್ನಾನ ಮಾಡಿ ಎಲ್ಲ ಅಡುಗೆನೂ ಮಾಡಿ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟೆ. ನಿದ್ರೆಯಿಂದ ಎಚ್ಚರವಾದ ತಕ್ಷಣ ಓಡ್ ಬಂದು ಡೈನಿಂಗ್ ಟೇಬಲ್ ಮೇಲಿದ್ದ ಅಡುಗೆನ ನೋಡಿ ಖುಷಿಯಿಂದ ಅದರ ಸುವಾಸನೆಯನ್ನ ಸವಿತಾ ಇದ್ದ ಅತ್ತೆ ಹಿಂದೆಯಿಂದ ಬಂದು ಕಿವಿಯನ್ನ ಹಿಡ್ಕೊಂಡ್ರು. ಗಟ್ಟಿಯಾಗಿ, ಅಮ್ಮ, ನೀನ್ ಕೇವಲ ಇದರ ಪರಿಮಳನ ನೋಡ್ತಿದ್ದೀನಿ, ತಿನ್ನೋದಿಲ್ಲ ಅಂತ ಹೇಳಿದಾಗ ಅತ್ತೆ, ನೀನನ್ನ ನಂಬೋದಕ್ ಸಾಧ್ಯ ಇಲ್ಲ, ಬಕಾಸುರ, ಯಾವಾಗ್ಲೂ ತಿನ್ಬೇಕು ತಿನ್ಬೇಕು ಅಂತಾನೆ ಇರ್ತೀಯ. ಮೊದ್ಲು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಬಾ, ಆ ನಂತರ ನಿನಗೆ ಊಟ ಅಂತ ಹೇಳಿ ಕೃಷ್ಣನನ್ನ ಕಳಿಸಿದ್ದೆ. ನಂತರ ನನ್ನ ಹತ್ರ ಬಂದು ನನ್ನ ಗಟ್ಟಿಯಾಗಿ ತಕ್ಕೊಂಡು ನನ್ನ ಹಣೆಗೆ ಮತ್ಕೊಟ್ಲು. ಅತ್ತೆ ತುಂಬಾ ಖುಷಿ ಪಟ್ರು ನಾನು ಅಡ್ಗೆ ಮಾಡಿದ್ದಕ್ಕೆ. ಅತ್ತೆ ಮತ್ತ ಹೇಳ್ತಾಳೆ, ನೀನ್ ಅಡ್ಗೆ ಮಾಡಿದ್ದು ನಾನ್ ನೋಡ್ದೆ, ನೋಡೋಣ ಮಗುಗೆ ಎಷ್ಟ್ ಅಡ್ಗೆ ಮಾಡೋದಕ್ಕೆ ಬರುತ್ತೆ ಅಂತ ಸುಮ್ಮನಾದೆ. ಅತ್ತೆ ಅಂತ ಹೇಳಿದಾಗ, ಹೌದು, ಮದುವೆಗಿಂತ ಮುಂಚೆ ಎಲ್ಲ ಅಂದ್ರೆ ಸರಿ ಅಲ್ವಾ? ಮದುವೆ ಆದ್ಮೇಲೆ ಇಲ್ಲ ಅಂದ್ರೆ ನಾನ್ ಪರದಾಡ್ಬೇಕು. ನೀನ್ ನನ್ ಸರ್ವಸ್ವ, ನನ್ ಪ್ರಾಣ. ನೀನ್ ಹುಟ್ಟದಾಗ ಹೇಳಿದ್ದೆ ನಿನ್ನನ್ನ ನನ್ ಮನೆಯ ಮಹಾಲಕ್ಷ್ಮಿಯಾಗಿ ಮಾಡ್ಕೋತೀನಿ ಅಂತ. ಆ ಮಾತಿಗೆ ತಕ್ಕಂತೆ ನಾನು ನಡ್ಕೋತೀನಿ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅತ್ತೆ, ಅವನು ನನ್ನ ಗೆಳೆಯ ಅಷ್ಟೆ, ನಮ್ಮಿಬ್ಬರ ಮಧ್ಯೆ ಪ್ರೀತಿ ಪ್ರೇಮ ಏನೂ ಇಲ್ಲ ಅಂತ ಹೇಳಿದಾಗ ಅತ್ತೆ ನಂಬಲಿಲ್ಲ. ಬದಲಿಗೆ ನಾನು ಮತ್ತೆ ನನ್ನ ಮಾವ ಇಬ್ರು ಮುಖವನ್ನ ನೋಡ್ದೆ ಮದುವೆ ಆದ್ವಿ. ಆದ್ರೆ ಈಗ ನೆಮ್ಮದಿ ಆಗಿಲ್ಲ. ಅದೇ ರೀತಿ ಮದುವೆ ನನಗೂ ಕೂಡ ಒಪ್ಪಿಗೆ. ಯಾಕಂದ್ರೆ ಅಪ್ಪನ ಮನೆಯಲ್ಲಿ ಕಷ್ಟ ಅನುಭವಿಸೋದಕ್ಕಿಂತ ಅತ್ತೆ ಮನೆಯಲ್ಲಿ ಬದುಕೋದೇ ಒಳ್ಳೇದು ಅಂತ ಅನ್ನಿಸ್ತು. ಕೃಷ್ಣನನ್ನ ಕರೆದು ಕೇಳಿದಾಗ ಅವನು ಕೂಡ ಅಪ್ಪ ಅಮ್ಮ ಹೇಗೆ ಹೇಳಿದ್ರೆ ಅದೇ ರೀತಿ. ಚಿಕ್ಕಂದಿನಿಂದ ಅವಳನ್ನ ನೋಡಿದೀನಿ, ನನಗೂ ಕೂಡ ಅವಳ ಮೇಲೆ ಪ್ರೀತಿ ಇದೆ ಅಂತ ಹೇಳ್ದ ಕೃಷ್ಣ. ಅವನ ಹೆಸರೇ ಅಷ್ಟು ಚಂದ ಇರ್ಬೇಕಾದಾಗ ಮತ್ತೆ ಇನ್ನೇನು, ಅವನನ್ನ ನೋಡಿದ್ರೆ ಯಾ ಹುಡುಗಿ ಆದ್ರೆ ಕೂಡ ತಟ್ಟನೆ ಒಪ್ಕೋತಾಳೆ. ಆ ರೀತಿಯ ವ್ಯಕ್ತಿತ್ವ ಒಂದು. 3 ಜನ ಹುಡುಗರ ಮಧ್ಯೆ ಎದ್ದು ಕಾಣ್ತಾನೆ. ಅವನು ನನ್ನ ಪ್ರಾಣ, ಅವನಿಗಾಗಿ ಬದುಕನ್ನ ಬದುಕಬೇಕು ಅಂತ ನಿರ್ಧರಿಸಿದೆ. ಅಪ್ಪ ಅಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಮದುವೆಗೆ ಒಪ್ಕೊಂಡ್ರು. ಅಪ್ಪ ಅಮ್ಮನ ಮನಸ್ಥಿತಿಯನ್ನ ಅರಿತ ಅತ್ತೆ
ಅವರೇ ಮದುವೆನ ಮಾಡ್ಕೊಂಡ್ರು. ಮಾವನ ಅಪ್ಪ ತುಂಬಾನೇ ಶ್ರೀಮಂತ, ತುಂಬಾ ಆಸ್ತಿನ ಮಾಡಿದ್ದಾರೆ. ಅದನ್ನ ಮಾವ ಉಳಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಮನೆ ಜವಾಬ್ದಾರಿ ಎಲ್ಲ ಕೂಡ ಮಾವನವ್ರದ್ದು. ಕೃಷ್ಣ ಕೆಲಸಕ್ಕೆ ಹೋಗ್ತಾನೆ, ಆದ್ರೂ ಕೂಡ ತಾನು ದುಡಿದು ತಂದದ್ದನ್ನ ಅತ್ತೆ ಕೊಡ್ತಾನೆ. ಮದುವೆನ ಬಹಳ ಚೆನ್ನಾಗಿ ಅತ್ತೆ ಮಾಡ್ಕೊಂಡ್ರು. ಯಾವುದೇ ರೀತಿ ಕಂಪ್ಲೇಂಟು ಇಲ್ಲ. ನನಗೂ ಕೂಡ ಬೇಕಾದ ಒಡವೆಗಳನ್ನ ಮತ್ತೆ ಸೀರೆಗಳನ್ನ ತೆಗೆದುಕೊಂಡು ಬಂದು ಕೊಟ್ರು. ಅಪ್ಪ ಅಮ್ಮ ಪೀಡೆ ತೊಲತ್ತು ಅಂತ ಅನ್ಕೊಂಡ್ರೆ ಅಜ್ಜಿ ತಾತ ಅಮ್ಮ ಎಲ್ಲ ಮನೆ ಸೇರಿದಾಳೆ ಅಂತ ಖುಷಿ ಪಟ್ರು. ನನ್ನ ಮದುವೆ ಕೊನೆಗೂ ಆಯ್ತು. ನನ್ ಬಂದ ಅಡ್ಡಿ ಆಗಿಲ್ಲ. ನನ್ನ ಮದುವೆಯ ವಿಷಯದಲ್ಲಿ 1000 ಕನಸುಗಳನ್ನ ಕಟ್ಕೊಂಡು ಮೊದಲ ರಾತ್ರಿ ಕೃಷ್ಣನಿಗಾಗಿ ಕಾದು ಕೂತೆ. ಆದ್ರೂ ಕೂಡ ಇದು ತುಂಬಾನೇ ಕಷ್ಟ ಆಗ್ತಿತ್ತು. ಅವನ್ ನೋಡಿದ್ರೆ ಅಷ್ಟು ಸುಂದರವಾಗಿದ್ದಾನೆ, ನಾನ್ ನೋಡಿದ್ರೆ ಇಷ್ಟೊಂದು ಕುರೂಪಿಯಾಗಿದ್ದೀನಿ. ಈ ಜೀವನ ಅವನಿಗಾಗಿ ಮುಡುತ್ತಿರ್ಬೇಕು. ಅವನಿಗೆ ನಾನು ಕೂಡ ಚಂದವಾಗಬೇಕು, ಚಂದವಿರೋ ಕ್ರೀಮ್ ಹಾಕೋಬೇಕು, ಡಾಕ್ಟರ್ ಬಳಿ ಹೋಗಿ ಅಂತ ಯೋಚಿಸ್ತಿರ್ಬೇಕಾದ್ರೆ ಕೃಷ್ಣ ಬಂದ. ಮುಖ ತುಂಬ ನಗುನು ತಗೊಂಡು ಬಂದವನು ನನ್ನನ್ನ ಗಟ್ಟಿಯಾಗಿ ತಕ್ಕೊಂಡ. ನನಗೆ ತೃಪ್ತಿಗಿಂತ ಹೆಚ್ಚಾಗಿ ಡಿಸ್ಕಂಫರ್ಟ್ ಫೀಲ್ ಆಗ್ತಿತ್ತು. ನಂತರ ಪಕ್ಕ ಕೂರಿಸ್ಕೊಂಡು ಸಮಾಧಾನ ಮಾಡ್ದ. ಅಲ್ಲಿ ಹಾಲನ್ನ ನನಗೆ ಕೂರಿಸ್ದ. ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಬೆಳಗ್ಗೆ ಎಚ್ಚರ ಆದಾಗ ಕೃಷ್ಣ ನನ್ನ ಪಕ್ಕ ಮಲಗಿದ್ದ. ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ, ನನ್ನ ಮೇಲೆ ಬಟ್ಟೆ ಇರಲಿಲ್ಲ. ರಾತ್ರಿ ಏನಾಯ್ತು ಅಂತ ನೆನಪು ಮಾಡ್ಕೊಂಡ್ರೆ ನೆನಪಾಗ್ತಿಲ್ಲ. ಎಚ್ಚರ ಆದಾಗ ಕೃಷ್ಣ ನನ್ನ ಬಳಿ ಬಂದ. ನನ್ನ ನಾಚಿಕೆಯಿಂದ ಅಲ್ಲೇ ಇದ್ದ ಬೆಡ್ಶೀಟ್ನ ಮೈ ಮೇಲೆ ಹಾಕೊಂಡೆ ಬಾತ್ರೂಮ್ ಕಡೆ ನಡೆದೆ. ಇನ್ನೂ ನಂಬದಿಕ್ ಸಾಧ್ಯ ಆಗ್ತಿಲ್ಲ. ನಮ್ಮಿಬ್ಬರ ಮಧ್ಯೆ ದೈಹಿಕವಾಗಿ ಕ್ರಿಯೆ ನಡೆದಿದೆ ಅಂತ. ಇಂದು ದಿನ ಪೂರ್ತಿ ಅವನಿಗೆ ಕಾಣದಂತೆ ಇದ್ದೆ. ನನ್ನ ನಾಚಿಕೆ ಆಗಿತ್ತು. ರಾತ್ರಿ ಏನಾಯ್ತು ಅನ್ನೋ ಬಗ್ಗೆ ಅರಿವಿಲ್ಲ. ಈ ರಾತ್ರಿ ಕೂಡ ಅದೇ ರೀತಿ ಆಯ್ತು. ಅತ್ತೆ ಹಾಲು ಕೊಟ್ರು. ಕುಡಿದು ಬಂದು ಮಲಗದೊಳಗೆ ಎಚ್ಚರ ಆಗಿದ್ದು ಬೆಳಗ್ಗೆನೆ. ಹಿಂದೆ ಕೂಡ ನಾವಿಬ್ರು ಇದೇ ರೀತಿ ಮಲಗಿದ್ವಿ. ಆದ್ರೆ ನನಗೆ ರಾತ್ರಿ ಏನಾಯ್ತು ಅನ್ನೋದು ನೆನಪಿಲ್ಲ. 2 ದಿನ ಕೃಷ್ಣ ಮನೆಯಲ್ಲಿ ಇರ್ಲಿಲ್ಲ, ಬೇರೆ ಊರಿಗೆ ಹೋಗಿದ್ದ. ಪುನಃ ಹಿಂತಿರುಗಿ ಬಂದವನು ಬರ್ತಾ ಮಲ್ಲಿಗೆ ಹೂವನ್ನ ತಂದ. ರಾತ್ರಿ ನಾನು ಮಲಗಿದ್ದು ತುಂಬಾ ಬೇಗ. ಅವನ್ ಬಂದಾಗ ಎಚ್ಚರ ಇರ್ಲಿಲ್ಲ. ಅದಕ್ಕೆ ನಾನು ಎಚ್ಚರ ಮಾಡಿ ಮಲ್ಲಿಗೆ ಹೂವನ್ನ ಮುಡಿಸ್ದ. ಅವ್ನು ಹೇಳಿದ ರಾತ್ರಿ ಅಲ್ವೇ ನಮ್ಮಿಬ್ಬರ ಮಗನು ನನ್ನ ನಾಚಿಕೆಯಿಂದ ಕೆಂಪಾವೆ. ಪುನಃ ಅವನು ಮುಡಿಸಿದನ್ನ ಬೆಳಗ್ಗೆ ಕೂಡ ಇಬ್ರು ಹಾಗೆ ಮಲಗಿದ್ರು, ಒಬ್ರನ್ನೊಬ್ರು ತಪ್ಕೊಂಡು. ಆದ್ರೆ ಆಮೇಲೆ ಹೀಗೆ ಯಾವಾಗಾಯ್ತು ಅನ್ನೋದ್ರ ಬಗ್ಗೆ ನನಗೆ ಅರಿವೇ ಇಲ್ಲ. ಮದುವೆ ಆಗಿ ತುಂಬಾ ದಿನ ಆಗಿದ್ರು ಕೂಡ ಇದೇ ರೀತಿ ಆಗ್ತಿತ್ತು. ಮೊದ್ಲು ಹಾಲನ್ನ ಕೊಡ್ತಿದ್ರು, ಹಾಗೆ ಇತ್ತೀಚೆಗೆ ಹೂವನ್ನ ತಂದು ಮುಡಿಸ್ತಾರೆ. 2 ಆದ ತಕ್ಷಣ ಅವರಿಗೆ ಪ್ರಜ್ಞೆ ತಪ್ಪೋದು, ಪ್ರಜ್ಞೆನೇ ಇರೋದಿಲ್ಲ. ನನ್ ಗಂಡ ನನ್ ಜೊತೆ ನನಗೆ ತಿಳಿದೇ ನನ್ನ ದೇಹನ ಬಳಸ್ಕೊತಿದ್ದಾರೆ. ಇದು ತುಂಬಾ ನೋವಾಗ್ತಿತ್ತು. ಈ ವಿಷಯದ ಬಗ್ಗೆ ತುಂಬಾ ಸಲ ಮಾತಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಆಗ್ತಾನೆ ಇರ್ಲಿಲ್ಲ. ಕೇಳ್ಬೇಕು ಅಂದಾಗ ಮಾತನ್ನ ಬದಲಾಯಿಸ್ತಿದ್ದ. ನಾನು ದೈಹಿಕ ಸುಖದ ಸುಖವನ್ನ ಅನುಭವಿಸೇ ಇಲ್ಲ. ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಪ್ರತಿ ಬಾರಿ ಕೇಳಿದಾಗ್ಲೂ ಕೂಡ ಜಗಳ ಆಗ್ತಿತ್ತು. ಕೋಪ ಮಾಡ್ಕೊಂಡು ವಾರಗಟ್ಲೆ ಮನೆಗೆ ಬರ್ತಿರ್ಲಿಲ್ಲ. ಬಂದ್ರು ಕೂಡ ಗೆಸ್ಟ್ ರೂಮಲ್ಲಿ ಮಲಗ್ತಿದ್ದ. ಆಗ ಅತ್ತೆ, ಏನೇ ವಿಷಯ ಇದ್ರು ಗಂಡನ್ನ ರೂಮಿಂದ ಹೊರಗಡೆ ಹಾಕ್ಬೇಡ. ವಿಷಯ ಬೇರೆಯವ್ರಿಗೆ ಗೊತ್ತಾದ್ರೆ ನಿನ್ನ ಮರ್ಯಾದೆಯೇ ಹೋಗುತ್ತೆ. ನಿನ್ ಗಂಡ ನಿನ್ ಮರ್ಯಾದೆ ಅಂತ ಹೇಳಿದ್ರು. ಎಂದು ಕೂಡ ಅತ್ತೆ ಈ ರೀತಿಯಾಗಿ ಮಾತಾಡಿರ್ಲಿಲ್ಲ. ಇಂದು ಅವ್ರ ಮುಖ ಸಂಪೂರ್ಣವಾಗಿ ಬೇಸರದಲ್ಲಿ ಇದ್ದಂತೆ ಅನಿಸಿ ನನಗೆ ದುಃಖ ಆಯ್ತು. ಜೋಳ ಹೊಳೆದಕ್ಕೆ ಶುರು ಮಾಡಿದೆ. ನಂತರ ಕೃಷ್ಣನನ್ನ ಕರ್ಕೊಂಡ್ ಬಂದೆ. ಮೊದ್ಲು ಬರೋದಕ್ಕೆ ಒಪ್ಲಿಲ್ಲ. ನಂತರ ನಾನು ಹೇಳಿದಾಗೆ ಕೇಳಿದೆ. ಈ ಬಾರಿ ಕೃಷ್ಣನನ್ನ ನಾನು ಏನು ಕೇಳೋ ಹಾಗಿರ್ಲಿಲ್ಲ. ಯಾಕಂದ್ರೆ ತುಂಬಾ ಸಮಾಧಾನ ಮಾಡಿ ಅವನು ಹೇಳಿದ ಮಾತುಗಳಿಗೆ ಒಪ್ಕೊಂಡು ಈ ರೇಣಿ ಬಂದಾಯ್ತು. ಇನ್ನು ಏನೇ ಇದ್ರು ಅವನು ಹೇಳ್ದಾಗ ಕೇಳಬೇಕು. ಇಲ್ಲಿಂದ ಅಮ್ಮನ ಮನೆಗೆ ಹೋದ್ರೆ ಅವರು ಕೂಡ ಮನೆಗೆ ಸೇರಿಸೋದಿಲ್ಲ. ಆ ವಿಷಯ ನೆನಪಾಗಿ ಇನ್ನೂ ಭಯ ಆಯಿತು. ಈ ಮನೆಯನ್ನ ನನ್ನ ಮನೆಯನ್ನಾಗಿ
ಮಾಡ್ಕೋಬೇಕು ಅಂತ ಪ್ರಯತ್ನ ಇನ್ನೂ ಜೋರಾಯಿತು. ಇಂದು ಕೂಡ ಅವನು ನನಗೆ ಹೂವನ್ನು ಮುಡಿಸ್ದ. ನಿದ್ರೆ ಬಂತು. ಎಚ್ಚರ ಆದಾಗ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಸ್ವಲ್ಪ ದಿನಗಳಿಗೆ ನಾನು ಪ್ರೆಗ್ನೆಂಟ್ ಆದೆ. ನನಗೆ ತುಂಬಾ ಖುಷಿ ಆಯಿತು. ಆದ್ರೂ ಕೂಡ ಒಂದೇ ಒಂದು ಪ್ರಶ್ನೆ ಮನದಲ್ಲಿ ಕಾಡ್ತಿತ್ತು. ನನ್ನ ಗಂಡ ನನ್ನ ಜೊತೆ ದೈಹಿಕವಾಗಿ ಸೇರಿದ್ದು ನನಗೆ ನೆನಪೇ ಇಲ್ಲ. ಮತ್ತೆ ನಾನು ಹೇಗೆ ಪ್ರೆಗ್ನೆಂಟ್ ಆದೆ? ಭಯದಿಂದ ಕೆಳಗೆ ಕೂತೆ. ನಿನ್ನೆ ರಾತ್ರಿ ಆಗಿದ್ದು ಕೂಡ ಅದೇ ರೀತಿ. ಮಲ್ಲಿಗೆ ಹೂವನ್ನು ತಂದು ಮುಡಿಸ್ತಾ ಎಚ್ಚರ ಆದಾಗ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಈಗ ನೋಡಿದ್ರೆ ಅವನನ್ನ ಅಪರಿಚಿತಳಂತೆ ಟ್ರೀಟ್ ಮಾಡ್ತಾನೆ. ಈ ವಿಷಯದಿಂದ ಒಂದು ಆಲೋಚನೆ ಬಂತು. ಅದೇನು ಅಂದ್ರೆ ನನಗೆ ನಾನು ಅನ್ಯಾಯ ಆಗೋದಕ್ಕೆ ಬಿಡಬಾರ್ದು, ಏನಾದ್ರೂ ಹುಡುಕ್ಬೇಕು ಅಂತ. ಹಾಗೆ ಕೂತಿದ್ದವಳು ನಿದ್ರೆ ಶುರು ಮಾಡಿದೆ. ಕಬೋರ್ಡ್ ಸೈಡ್ ಲಾಕರ್ ನಲ್ಲಿ ನೋಡು, ನನಗೆ ಬೇಕಾಗಿದ್ದು ಸಿಗುತ್ತೆ ಅಂತ ಆ ನಿದ್ರೆಗೆ ಇನ್ನಲ್ಲೂ ಕೂಡ ಒಳಮನಸ್ಸು ಹೇಳಿತು. ಸಡನ್ ಆಗಿ ಮೇಲೆದ್ದು ನನ್ನ ಗಂಡ ಪ್ರತಿದಿನ ಫಸ್ಟ್ ನೋಡೋದು ಕಬೋರ್ಡ್, ಲಾಸ್ಟ್ ನೋಡೋದು ಕಬೋರ್ಡ್, ಕಬೋರ್ಡ್ 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 ಅಲ್ಲೇ ಇರ್ತಾರೆ. ಅದ್ರಲ್ಲಿದ್ದ ಪತ್ರನ ತೆಗೆದು ನೋಡಿದೆ. ಹಾಸ್ಪಿಟಲ್ ರಿಪೋರ್ಟ್. ಅಯ್ಯೋ, ಈ ಗಂಡನ ಹೆಸರಲ್ಲಿದೆ. ಅವ್ರಿಗೇನಾದ್ರೂ ಕಾಯಿಲೆ ಇದೆಯಾ ಅಂತ ಯೋಚಿಸಿದಾಗ ಇನ್ನೂ ದುಃಖ ಆಯಿತು. ಭಯದಿಂದ ಕೈಗಳು ನಡುಕ್ತು. ನಿಲ್ಲೋದಕ್ಕೆ ಶಕ್ತಿ ಇಲ್ಲದೆ ಕೆಳಗೆ ಕೂತೆ. ಅಯ್ಯೋ, ನಿನ್ ಕೃಷ್ಣ, ಈ ರೀತಿ ಅವನ ವಿಷಯ ಇದೆ. ಹಾಗಿದ್ರೆ ಒಂದು ಬಾರಿ ಆದ್ರೂ ಹೇಳ್ಬೇಕು ಅಲ್ವಾ? ನಿನ್ ಬೇಸರ ಮಾಡ್ಕೋತಿಲ್ಲ ಅಂದ್ರೆ ಈ ಹೊಟ್ಟೆಲಿರೋ ಮಗು ಯಾರ್ದು? ಮತ್ತೆ ಆ ಪತ್ರದಲ್ಲಿತ್ತು ನಿನ್ ಗಂಡಂಗೆ ಯಾವತ್ತೂ ಕೂಡ ತಂದೆ ಆಗೋ ಯೋಗ್ಯತೆ ಇಲ್ಲ ಅಂತ. ಇನ್ನೂ ಭಯ ಜಾಸ್ತಿ ಆಯ್ತು. ಈ ವಿಷಯನ ಡೈರೆಕ್ಟ್ ಆಗಿ ಕೇಳಿದ್ರೆ ಅವ್ನು ಸರಿಯಾಗಿ ಉತ್ತರಿಸೋದೇ ಇಲ್ಲ. ಆದ್ರೆ ಮಲ್ಲಿಗೆ ಹೂವನ್ನ ಮುಡ್ಸಿದ್ಮೇಲೆ ಏನಾಗತ್ತೆ ಅನ್ನೋದು ತಿಳಿಯಲು ಅವ್ನು ತರ್ತಾ ಇದ್ದ ಉದ್ದುದ್ದ ಮಲ್ಲಿಗೆ ಹೂವನ್ನ ತಂದೆ. ಎಂದಿನಂತೆ ಇಂದು ಚೆನ್ನಾಗಿ ರೆಡಿಯಾದೆ. ಸಾಯಂಕಾಲ ಅವ್ನು ಬರುವ ಸಮಯಕ್ಕೆ ನನ್ನ ಮುಖದಲ್ಲಿ ಇದ್ದ ಚಿಂತೆನ ನೋಡಿ, ಏನಾಯ್ತು ಅಮ್ಮ, ಏನಾದ್ರೂ ಅಲ್ಲ ಅಂತ ಕೇಳಿದೆ. ಇಲ್ಲ ಅಂತ ತಲೆ ಆಡಿಸ್ದೆ. ಮತ್ತೆ ಅಪ್ಪ ಅಮ್ಮನ್ ನೆನಪಾಯ್ತಾ? ಇಲ್ಲ ಅಂತ ತಲೆ ಆಡಿಸ್ದೆ. ಕೊನೆಗೆ ಹಾಸಿಗೆ ಮೇಲೆ ಮಲಗಿಸ್ದ. ನನ್ನ ಹಣೆ ಮೇಲೆ ಪ್ರೀತಿಯಿಂದ ಮುತ್ಕೊಟ್ಟ. ಮಸಾಜನ ಮಾಡ್ತಿದ್ದಾನೆ ವಿಶಾಯಿಷವಾದ ಎಣ್ಣೆಯಿಂದ. ಅದು ತಲೆನೋವಿದೆ ಅಂತ ಕೇರಳದಿಂದ ಅವನ್ ಫ್ರೆಂಡ್ ತರಿಸಿದ್ದ. ಸ್ವಲ್ಪ ಕಡೆ ಫ್ರೆಶ್ನೆಸ್ ಫೀಲ್ ಆಗ್ತದೆ. ಎಲ್ಲ ನೋವು ದೂರ ಆಗ್ತದೆ, ಆರಾಮಾಗಿದ್ದೀನಿ ಅಂತ ಅನಿಸ್ತದೆ. ಆಗ ಕೃಷ್ಣ, ನೀನನ್ನ ಕ್ಷಮಿಸು. ನಿನಗೆ ಗೊತ್ತಿಲ್ಲದೆ ನಿನ್ ದೇಹನ ನನಗೆ ಇಷ್ಟ ಬಂದ ರೀತಿ ಬಳಸ್ಕೊಂಡೆ. ನೀನು ಒಪ್ಪೋದಿಲ್ಲ ಅನ್ನೋ ವಿಷಯ ನನಗೆ ಗೊತ್ತಿತ್ತು. ಅದರಿಂದ ನಾನು ಪ್ರಶ್ನಾರ್ಥಕವಾಗಿ ಅವನನ್ನ ನೋಡಿದ್ದೆ. ಎದ್ದು ಕೂತೆ. ನನ್ನ ತೀಕ್ಷ್ಣವಾದ ಕಣ್ಣುಗಳನ್ನು ನೋಡಿ ಅವನ ಭಯದಿಂದ ತಲೆ ತಗ್ಗಿಸ್ದ. ಅದು ನನ್ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. 2 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ಆಗ ಆದ ಸಮಸ್ಯೆಯಿಂದ ಈ ರೀತಿ ಆಯ್ತು. ಮತ್ತೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಅದು ಹೇಗ್ ಸಾಧ್ಯ? ಬೆಳಗ್ಗೆ ಎದ್ದಾಗ ನೀವು ಕೂಡ ಅದೇ ರೀತಿ ಇರ್ತಿದ್ರಿ. ಅದು ನಿನಗೆ ನಮ್ಮಿಬ್ಬರ ಮಧ್ಯೆ ದೈಹಿಕ ಕ್ರಿಯೆ ನಡೆದಿದೆ ಅನ್ನೋ ನಂಬಿಕೆ ಬರಲಿ ಅಂತ. ಮಗು ಅದು ನನ್ನ ಗೆಳೆಯನ ಸಹಾಯದಿಂದ ನಿನ್ನನ್ನ ಜೋರಾಗಿ ಕಿರಿಸ್ದೆ. ನೀನು ಇನ್ನೇನು ಹೇಳಿಬೇಡ, ನನ್ನ ದೇಹನ ನೀನು ಗೆಳೆಯ ಬಳಸ್ಕೊಂಡಿದ್ದಾನೆ ಅಲ್ವಾ? ಅಯ್ಯೋ ಇಲ್ಲ, ಬದಲಿಗೆ ವೀರ್ಯಾಣುನ ಇಂಜೆಕ್ಟ್ ಮಾಡಿಸ್ತಿದ್ದೆ ಡಾಕ್ಟರ್ ಸಹಾಯದಿಂದ. ಅದು ಕೂಡ ನೋಡಿ ಡಾಕ್ಟರ್, ನನಗೆ ಅರ್ಹತೆ ಇಲ್ಲ ಅಲ್ವಾ? ಬೇರೆಯವರಿಂದ ಅದ್ರ ಸಹಾಯ ತಗೊಂಡು ತುಂಬಾ ಜನ ಮಕ್ಕಳನ್ನ ಪಡ್ಕೋತಿದ್ದಾರೆ. ಹಾಸ್ಪಿಟಲ್ಗೆ ಹೋಗಿ ಇದೆಲ್ಲ ಮಾಡಿಸ್ಕೋಬಹುದು. ಆದ್ರೆ ನಿನ್ ಹೆದ್ರಿಕೆ ತುಂಬಾ ಚೀಪ್ ಆಗ್ತೀನಿ, ನಂತರ ಅಪ್ಪ ಅಮ್ಮಂಗೆ ತಿಳಿಯುತ್ತೆ ಅನ್ನೋ ಭಯದಿಂದ ಈ ರೀತಿ ಮಾಡಿದೆ. ಇನ್ನೂ ಸ್ವಲ್ಪ ಹೊತ್ತಿಗೆ ಏನು ಅರ್ಥ ಆಗ್ಲಿಲ್ಲ. ನಂತರ ನನ್ ಗೆಳತಿ ಹೇಳ್ತಿದ್ಲು, ಗಂಡ ಆದನಿಗೆ ಮಕ್ಕಳನ್ನ ಕೊಡೋ ಶಕ್ತಿ ಇಲ್ಲ ಅಂದ್ರೆ ಆಗ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳೇ ಸಜೆಸ್ಟ್ ಮಾಡ್ತಾರಂತೆ, ದಾನಿಗಳಿಂದ ತಗೊಂಡು ಇಂಜೆಕ್ಟ್ ಮಾಡಿಸಿ ಮಗುವನ್ನ ಮಾಡಿಸ್ತಾರಂತೆ. ಆದ್ರೆ ಅದಕ್ಕೆಲ್ಲ ಮೊದ್ಲೇ ಒಪ್ಪಿಗೆ ಪತ್ರಕ್ಕೆ ಸಹಿ ಮಾಡ್ಬೇಕು ಅಂತ ಹೇಳಿದ್ಲು. ಅದು ನೆನಪಾಗಿ ಇನ್ನೂ ಭಯ ಆಯ್ತು. ನಿನ್ನನ್ನ ಯಾರು ಕೂಡ ಮುಟ್ಟಿಲ್ಲ, ನೀನು ಪವಿತ್ರ. ಆದ್ರೆ ಈ ಪ್ರೊಸೀಜರ್ ಅನ್ನ
ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ಪ್ರಯತ್ನಿಸಿದ. ಅಂದ್ರೆ ಅಪ್ಪನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಡಾಕ್ಟರ್ ವರ್ಷ ಬದುಕಿದ್ರೆ ನಿನ್ನಪ್ಪ ಹೆಚ್ಚು ಅಂತ ಹೇಳ್ತಿದ್ದಾರೆ. ಅಪ್ಪನ ಕನಸು ಒಂದೇ, ನಿನ್ನಿಬ್ಬರ ಮಗುನ ನೋಡ್ಬೇಕು ಅನ್ನೋದು. ಆದ್ರೆ ನೀನ್ ಬೆನ್ನು ಹಿಂದೆ ನಿಮಗೆ ಇಷ್ಟೊಂದು ಮೋಸ ಮಾಡಿದೆ. ಸತ್ಯ ಹೇಳಿದೆ, ನಿನ್ ಕೈಯಲ್ಲಿರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದ್ರಿಂದ ಹೇಳ್ಬಿಟ್ಟೆ. ಈಗನಿಸ್ತಿದೆ ನೀನ್ ನನಗೆ ಹೆಚ್ಚು. ಬೇಕಾದ್ರೆ ಯಾವ್ದಾದ್ರು ಅನಾಥ ಮಗುನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ನಿನಗೆ ನನ್ನಿಂದ ಮಕ್ಕಳಾಗ್ತಿಲ್ಲ ಅನ್ನೋ ವಿಷಯ ತಿಳಿದ್ರೆ ನಿನ್ನ ಬಿಟ್ಟು ಹೊರಟೋಗ್ತೀಯಾ ಅನ್ನೋ ಭಯದಿಂದ ಇಷ್ಟೊಂದು ರಿಸ್ಕ್ ಮಾಡಿದೆ. ನಿನ್ನ ಕ್ಷಮಿಸಿ ಅಂತ ಕೃಷ್ಣ ನಿನ್ ಕಾಲನ್ನ ಹಿಡ್ಕೊಂಡು ಕೇಳಿದ. ಹೆಂಡತಿಯಾಗ ನನ್ನ ಕ್ಷಮಿಸ್ಬೇಕು ಅಂತ ಅನಿಸ್ತು. ಯಾಕಂದ್ರೆ ಹೆತ್ತವರು ನನಗೆ ಕೊಡಬಾರದ ಕಷ್ಟ ಕೊಟ್ಟರು ಕೂಡ ಅವರನ್ನ ಕ್ಷಮಿಸ್ತೆ. ನಿಜವಾದ ಪ್ರೀತಿ, ಮರ್ಯಾದೆ ಎಲ್ಲರೂ ಕೂಡ ನನಗೆ ಕೊಟ್ಟಿದ್ದು ಕೃಷ್ಣ ಮತ್ತೆ ಅವನ ಮನೆಯವರು. ನಾನು ಅವನನ್ನ ಒಪ್ಕೊಳ್ಳೇಬೇಕು. ನನ್ನ ಬಳಿ ಸುಳ್ಳು ಹೇಳಿ ಅವನಿಗಿರೋದಕ್ಕೆ ಸಾಧ್ಯ ಆಗಿಲ್ಲ. ಅವನಾಗಿ ಅವನೇ ಸತ್ಯನ ಒಪ್ಕೊಂಡ. ಅವನು ನನ್ನವನು, ನನ್ನ ಗಂಡ. ವಿಷಯ ಏನೇ ಇದ್ರು ಅದು ಪಕ್ಕಕ್ಕಿರ್ಲಿ. ಜನ್ಮ ವಿಷಯನ ಮೊದ್ಲೇ ಹೇಳಿದ್ರೆ ನಿನಗೆ ಹೇಗ್ ಬೇಕೋ ಅದೇ ರೀತಿ ಸಹಕರಿಸ್ತಿದ್ದೆ. ಅವನನ್ನ ಗಟ್ಟಿಯಾಗಿ ತಕ್ಕೊಂಡು ಅವನು ಕೂಡ ನನ್ನನ್ನ ತಕ್ಕೊಂಡು ಅಳೋದಕ್ಕೆ ಶುರು ಮಾಡಿದ. ತುಂಬಾ ಜೋರಾಗಿ. ಅವನ ಕಣ್ಣೀರ್ನ ನೋಡಿ ನನಗೆ ತುಂಬಾನೇ ದುಃಖ ಆಯ್ತು. ನಂತರ ಅವನ ಕೈನ ಹಿಡ್ಕೊಂಡು ಅತ್ತೆ ಅವ್ರ ರೂಮ್ಗೆ ಹೋದೆ. ರೂಮನ್ನ ನಾವು ನಾಕ್ ಮಾಡಿದಾಗ ಅತ್ತೆ ಮಾವ ಹೊರಗೆ ಬಂದ್ರು. ಇಷ್ಟು ರಾತ್ರಿನಲ್ಲಿ ಬಂದಿದ್ದೀರಾ ಅಂತ ಅವರು ಎದ್ರಿಕೊಂಡ್ರು. ಅತ್ತೆ, ನಾನು ನಿಮ್ಮ ಮಗುಗೆ ತಾಯಿ ಆಗ್ತಿದ್ದೀನಿ, ನೀವು ಅಜ್ಜಿ ಆಗ್ತಿದ್ದೀರಾ ಅಂತ ಹೇಳಿ ಅವರನ್ನ ಗಟ್ಟಿಯಾಗಿ ತಕ್ಕೊಂಡೆ. ಆಗ ಅತ್ತೆ ತುಂಬಾ ಖುಷಿ ಪಟ್ರು. ಮಾವನ ಪಾಲಿಗೆ ಖುಷಿಗೆ ಪಾರವೇ ಇಲ್ಲ. ನನ್ನ ಗಂಡ ನನ್ನ ಕಡೆ ತುಂಬಾ ಕೃತಜ್ಞತಾ ಪೂರ್ವಕವಾಗಿ ನೋಡ್ತಿದ್ದ. ಇನ್ನೂ ನನ್ನ ಬದುಕಲ್ಲಿ ಸುಖವೇ ಸುಖ, ಕೆಟ್ಟದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತು. ಕಥೆ ಇಲ್ಲಿ ಮುಗಿಯುತ್ತೆ. ಕಥೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.